ಟೆರೇಸ್ ಮೇಲೆ ಸಾಯಿ ಚಾನಲ್ಗೆ ಸ್ವಾಗತ. ಇದೇನಪ್ಪ ಇಷ್ಟು ದಿನ ಎಲ್ಲೋಗಿದ್ರು, ಇಷ್ಟು ಲೇಟಾಗಿ ಆಗ್ತಾ ಇದ್ದಾರೆ ವೀಡಿಯೋನ ಅಂತ ಬೇಜಾರು ಮಾಡ್ಕೊಬೇಡಿ. ಸೊ ನಮ್ಮ ಡಾಟರ್ ಮ್ಯಾರೇಜ್ ಆಗಿದೆ, ಆಲ್ರೆಡಿ ನೀವು ವೀಡಿಯೋಸ್ ನೋಡಿರ್ತೀರ ಸ್ವಲ್ಪ ಸ್ವಲ್ಪ. ಸೊ ಆ ಮದುವೆ ಪ್ರಿಪ್ರೇಷನಲ್ಲಿ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹೇಗೆ ಪ್ರಿಪ್ರೇಷನ್ ನಡೀತದೆ, ಹೇಗೆ ಶಾಪಿಂಗ್ ನಡೀತಾ ಇದೆ, ನಾನು ಒಂದೊಂದಾಗಿ ಇವಾಗ ಆಗ್ತಾ ಇದ್ದೀನಿ. ಇದು ಬಂದು ನಾವು ಚಿಕ್ಕಪೇಟೆ, ಯಾರಿಗೆ ತಾನೇ ಗೊತ್ತಿಲ್ಲ ಚಿಕ್ಕಪೇಟೆ ಅಂತ ಆಮೇಲೆ ಸಂಡೆ ಬಜಾರಲ್ಲಿ ಏನೇನು ಸಿಗುತ್ತೆ ಅಂತ. ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಒನ್ ಡೇ. ಸೊ ಏನೇನು ಶಾಪಿಂಗ್ ಮಾಡಿದ್ವಿ ಮತ್ತು ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಈ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋದರೆ ನೋಡಿದ್ದೆಲ್ಲ ಬೇಕು ಅಂತ ಆಟ ಮಾಡ್ತಾರೆ. ಸೊ ಇಲ್ಲಿ ಸಂಡೆ ಬಜಾರ್ ಏನಪ್ಪ ಸ್ಪೆಷಲ್ ಅಂತಂದರೆ ಸೆಕೆಂಡ್ ಹ್ಯಾಂಡಲ್ ಅಂದರೆ ಫಸ್ಟ್ ಹ್ಯಾಂಡಲ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ, ಹೈ ಕ್ಲಾಸ್ ಫ್ಯಾಮಿಲಿಗೆ ಅವ್ರ ತಕ್ಕಂತೆ ಬಜೆಟ್ ತಕ್ಕಂತೆ ವಸ್ತುಗಳು ಸಿಗುತ್ತೆ. ನೋಡಿ, ಮೇಕಪ್ ಐಟಮ್ಸ್, ಗ್ಲಾಸಸ್. ಈ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅಂತ ಒಂದು ಕಡೆ ಕೂರಿಸಿ ಮುಂದೆ ಹೋಗ್ತಾ ಇದ್ದೀವಿ. ಸೊ ಬಟ್ಟೆಗಳು ಅಂತಂದರೆ ಸೆಕೆಂಡ್ ಹ್ಯಾಂಡ್ಲು ಬಟ್ಟೆಗಳು ಸಿಗುತ್ತೆ. ನೋಡಿ, ವ್ಯಾನಿಟಿ ಬಾಕ್ಸ್ ಇದೆ, ಕಲರ್ಫುಲ್ಸ್ ಇದೆ. ಹೆಣ್ಮಕ್ಳಿಗಂತೂ ಹೋದ್ರಂತೂ ಗಂಡನ ಜೇಬಂತೂ ಖಾಲಿ ಮಾಡಿದೆ ಅಂತೂ ಕರ್ಕೊಂಡು ಬರಲ್ಲ. ನೋಡಿದ್ದೆಲ್ಲ ಮನೆಗೆ ಬೇಕು ಅನಿಸುತ್ತೆ. ಯಾವ ತಾನೇ ಬೇಕಾಗಿಲ್ಲ, ಒಂದು ಸೂಜಿ ಸಹಿತ ಹಿಡ್ದು ಒಂದು ದಾರ ಗುಂಡಿ, ಪ್ರತಿಯೊಂದು ಕಿಚನ್ ಐಟಮ್ ಆಗಲಿ ಇಂಥದ್ದಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದೂ ಸಹ ಸಿಗುತ್ತೆ. ನೋಡಿ, ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ಬಟ್ಟೆಗಳಂತೂ ನೋಡಿದ್ವಿ. ಹಾಗೆ ಇದು ಏನು ಬೇಡ ಅಂತ ನಂಗಿಲ್ಲ, ನೋಡಿದ್ದೆಲ್ಲ ಬೇಕಾಗಿರುತ್ತೆ ಹಂಗಂತೆಲ್ಲ ನಾವು ಶಾಪಿಂಗ್ ಮಾಡೋಕ್ಕಾಗುತ್ತಾ? ಸೊ ಅದೇ ಇಲ್ಲಿನ ಸ್ಪೆಷಾಲಿಟಿ. ಏನಿಲ್ಲ, ಎಲ್ಲಿ ಸಿಗಲ್ಲ ಅಂತಂದರೆ ಒಂದೇ ಕಡೆ ಸಿಗೋದು ಅಂತಂದರೆ ಈ ಸಂಡೆ ಬಜಾರಲ್ಲೇ. ಸೊ ಬೆಂಗಳೂರಲ್ಲಿ ಯಾರೂ ಇಲ್ಲಿ ಹೋಗಿಲ್ಲ ಅಂತಲ್ಲ, ಎಲ್ಲರೂ ಹೋಗಿ ಇರ್ತಾರೆ. ಸೊ ನಮಗಂತೂ ತುಂಬ ಖುಷಿ ಆಯಿತು. ಯಾವ ಬಟ್ಟೆ ಸಿಗಲ್ಲ, ಯಾವ ವಸ್ತು ಸಿಗಲ್ಲ ಅಂತಲ್ಲ, ಎಲ್ಲ ವಸ್ತುನೂ ಒಂದೇ ಕಡೆ ಸಿಗುತ್ತೆ. ಆದರೆ ತುಂಬ ಲೇಟ್ ಆಗುತ್ತೆ. ಆ ಜನಗಳ ತುಂಬ ಗಿಜಿ ಆ ರಶ್ಶು. ಆದರೆ ಅಷ್ಟೇ ನಮಗೆ ಪೇಷನ್ಸ್ ಇರಬೇಕು, ನಿಧಾನಕ್ಕೆ ನೋಡಿ ನಾವು ತೊಗೊಂಡು ಬರಬೇಕು ಅಂತ. ಹಾಗೆ ಯಾಮಾರೋದು ಸಹ ಖಂಡಿತ. ನಮಗೆ ಯಾವುದು ಹೊಸದು ಅನಿಸುತ್ತೋ ಅದನ್ನು ನೋಡಿ ತೊಗೋಬೇಕು. ಚೀಪ್ ಆ್ಯಂಡ್ ಬೆಸ್ಟು ಅಂತ ಅಂದ್ಬಿಟ್ಟು ನಾವು ಸೆಕೆಂಡ್ ಹ್ಯಾಂಡ್ ತೊಗೊಂಡು ಹೋದರೆ ಅದು ಕ್ವಾಲಿಟಿ ಅಷ್ಟರಲ್ಲೇ ಇರುತ್ತೆ. ಸೊ ನಾವು ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ವಾಯ್ಸು ತುಂಬ ಚೇಂಜಸ್ ಆಗಿದೆ, ಸೊ ಕೋಲ್ಡ್ ಆಗಿದೆ, ಅದರಿಂದ ಅಷ್ಟೇ. ವ್ಯಾನಿಟಿ ಬ್ಯಾಗ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಮನೆಗೆ ಮಾಡೋವಂಥ ಡೆಕೋರೇಷನ್ ಐಟಮ್ಸ್ಗಳು. ಹಾಗೆ ಮ್ಯಾಟ್ಸು, ಬೆಡ್ಶೀಟು, ಮಕ್ಕಳ ಬಟ್ಟೆಗಳು, ಹಾಗೆ ಹೆಣ್ಮಕ್ಳ ಬ್ಯಾಂಗಲ್ಸು, ತುಂಬಾ ಇತ್ತು, ವೆರೈಟಿ ಆಫ್ ಇತ್ತು. ಮಾತ್ರ ಈ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಹೋಗ್ಬಿಟ್ರಂತೂ ತಿಂಗಳಿಗೊಂದು ಸರಿ ಪಕ್ಕ ಖಂಡಿತ ಸ್ಯಾಲ್ರಿ ಅಂತೂ ಖಾಲಿ ಆಗೋದು. ನೋಡಿ, ಇದು ಚಕ್ಲಿ ನಿಪ್ಪಟ್ಟು ಮಾಡೋ ಅಂಥದ್ದು ಪ್ಲಾಸ್ಟಿಕ್, ಅದನ್ನು ತೋರಿಸ್ತಾಯಿದ್ರು ಹೇಗೆ ಮಾಡೋದು ಅಂತ. ಹಾಗೆ ಮುಂದೆ ಹೋದರೆ ರೋಡ್ ಸೈಡಲ್ಲೇ ಸಿಗುತ್ತೆ, ಫುಟ್ಪಾತ್ ಮೇಲೆಲ್ಲ ಹಾಕ್ಕೊಂಡಿರ್ತಾರೆ. 100 ರೂಪೀಸ್ ಸ್ಲಿಪ್ಪರ್ ಅಂತೆ. ಅದೇ ಬೆಡ್ಶೀಟು ನೋಡಿ, ಬೆಡ್ಶೀಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಯಾವುದು ಬೇಕೋ ಅದನ್ನು ಮಾತ್ರ ನಾವು ಪರ್ಚೇಸ್ ಮಾಡಿದ್ವಿ. ಹಾಗೆ ಒಂದು ರೌಂಡ್ ಬಂದಿದ್ದೀವಲ್ಲ ಅಂತ ಸುಮ್ಮನೆ ಹಾಗೆ ಅಡ್ಡಾಡ್ಕೊಂಡು ಹೋದ್ವಿ. ಲಾಸ್ಟಲ್ಲೆಲ್ಲ ಶಾಪಿಂಗ್ ಮುಗೀತು, ಮಕ್ಕಳು ಒಂದು ಕಡೆ ಇದ್ವಿ. ಹಾಗೆ ಲಕ್ಷ್ಮಿ ಕೂರಿಸೋದಕ್ಕೆ ಸ್ಟ್ಯಾಂಡ್ ಥರ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು, ಅದನ್ನು ನೋಡ್ತಾ ಇದ್ದೀವಿ. ಹೀಗೆ ಇತ್ತು ಇವತ್ತಿನ ಶಾಪಿಂಗು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.